ಎಕ್ಸ್ ಪ್ಲಸ್ 1 ಕೆಳಭಾಗಲೆ 2 ಈಸ್ ಈಕ್ವಲ್ ಟು 1 ಕೆಳಭಾಗಲೆ ಎಕ್ಸ್. ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. ಕೊಟ್ಟಂತ ಸಮೀಕರಣ ಏನು? ಎಕ್ಸ್ ಪ್ಲಸ್ 1 ಕೆಳಭಾಗಲೆ 2 ಈಸ್ ಈಕ್ವಲ್ ಟು 1 ಕೆಳಭಾಗಲೆ ಎಕ್ಸ್. ಇದು ಆದರ್ಶ ರೂಪ ಆಗಿಲ್ಲ. ಆದರ್ಶ ರೂಪ ಹೆಂಗೆ ಬರ್ತೀವಿ ನಾವು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈ ರೀತಿ ನಾವು ಬರೀಬೇಕು ಈ ಸಮೀಕರಣ. ಏನ್ ಮಾಡ್ತೀವಿ ನಾವು? ಓರಿ ಗುಣಾಕಾರ ಮಾಡೋದು. ಈ ರೀತಿ ಕೊಟ್ಟಾಗ ಓರಿ ಗುಣಾಕಾರ ಹೆಂಗೆ ಮಾಡ್ತೀರಿ? ಎಕ್ಸ್ ಎಕ್ಸ್ ಗುಣ್ಲೆ ಎಕ್ಸ್ ಪ್ಲಸ್ 1 ಎಕ್ಸ್ ಗುಣ್ಲೆ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 2 1 2 ಓರಿ ಗುಣಾಕಾರ ಅಂತೀವಿ. ಅಂದರೆ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 1 ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಕ್ರಾಸ್ ಆಗಿ 2 1 2 ಅಂದರೆ ಎಕ್ಸ್ ಅಂತ ಈ ರೀತಿ ಕ್ರಾಸ್ ಆಗಿ ಗುಣಾಕಾರ ಮಾಡಬೇಕು. ಇಲ್ಲಿ ಈಸ್ ಈಕ್ವಲ್ ಟು ಚಿಹ್ನೆ ಹಾಕ್ಬೇಕು. ನಂತರ ಇದು ಅವನ್ನ ಬಿಡಿಸೋಣ. ಎಕ್ಸ್ ಗುಣ್ಲೆ ಎಕ್ಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಅಂತ ಪ್ಲಸ್ ಅಂತ ಇಟ್ಕೋತೀರಿ. ಎಕ್ಸ್ ಗುಣ್ಲೆ 1 ಎಕ್ಸ್ ಈಸ್ ಈಕ್ವಲ್ ಟು 2. ಈಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೇ ಬರ್ತೀವಿ. ಇದು ಇಲ್ಲಿ ಪ್ಲಸ್ 2 ಎಕ್ಸ್ ಅದ. ಈ ಬದಿಗೆ ತೊಂಬರಿ ಮೈನಸ್ 2 ಆಗ್ತದೆ. ಈಸ್ ಈಕ್ವಲ್ ಟು 0. ಇದು ಆದರ್ಶ ರೂಪ. ಯಾಕಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು 0. ಈ ರೀತಿ ಇದು ವರ್ಗ ಸಮೀಕರಣದ ಆದರ್ಶ ರೂಪ.